ಹಾಯ್ ಫ್ರೆಂಡ್ಸ್, ಇದ್ರೆ ಈಗಿನ ಸಮಾಜದಲ್ಲಿ ಕೆಲವು ಮಂದಿ ಪ್ರೀತಿಯ ಸಂಬಂಧಗಳನ್ನ ಬೆಂಕಿಯಲ್ಲಿ ಸುಟ್ಟು ಅಗ್ನಿ ಸಾಕ್ಷಿಯಾಗಿ ಮದುವೆ ಮಾಡಿಕೊಂಡು ಕಟ್ಟಿಕೊಂಡವರನ್ನ ಮೋಸ ಮಾಡುತ್ತಿದ್ದಾರೆ. ಇನ್ನು ಹೆಂಡತಿಗೆ ಅಡುಗೆ ಮಾಡೋದಕ್ಕೆ ಬರುವುದಿಲ್ಲ ಅಂತನೋ ಅಥವಾ ಸುಂದರವಾಗಿ ಇಲ್ಲ ಅಂತನೋ ಸ್ವಲ್ಪ ಮಂದಿ ಅವರಿಗೆ ಹಿಂಸೆ ಕೊಡುತ್ತಿದ್ದರೆ, ಇನ್ನು ಕೆಲವರು ಸೀಕ್ರೆಟ್ ಆಗಿ ಅನೈತಿಕ ಸಂಬಂಧವನ್ನ ಇಟ್ಟುಕೊಂಡು ತಮ್ಮ ಪ್ರಾಣವನ್ನ ಕಳೆದುಕೊಳ್ಳುತ್ತಿದ್ದಾರೆ. ಈಗ ನಾನು ಹೇಳುತ್ತಿರುವ ಈ ಕಥೆಯನ್ನ ಕೇಳಿದ್ರೆ ಒಂದು ಕುಟುಂಬ ಈ ರೀತಿನೂ ಕೂಡ ಇರುತ್ತಾ ಅಂತೇಳಿ ಆಶ್ಚರ್ಯರಾಗುತ್ತೀರಾ. ಇನ್ನು ಸ್ಟೋರಿ ಏನು ಅಂತ ನೋಡೋದಾದ್ರೆ, ಹರಿಯಾಣದಲ್ಲಿನ ಫರೀದಾಬಾದ್ ನಲ್ಲಿ ಜಗದೀಶ್ ಚಂಡೀಲಾ ಬಹಿರಾ ದೇವಿ ಎಂಬ ದಂಪತಿಗಳು ಲಿಕ್ವಿಡ್ ಫಿಲ್ ಫ್ಯಾಕ್ಟರಿ ಮತ್ತು ಬ್ರಿಕ್ಸ್ ಫ್ಯಾಕ್ಟರಿ ಇಟ್ಟುಕೊಂಡು ಚೆನ್ನಾಗಿ ಸಂಪಾದನೆ ಮಾಡುತ್ತಾ ಆರ್ಥಿಕವಾಗಿ ಉನ್ನತದಲ್ಲಿದ್ದರು. ಇನ್ನು ಇವರ ಅನನ್ಯ ಸಂಸಾರದ ಗುರುತಿಗೆ 3 ಮಂದಿ ಗಂಡು ಮಕ್ಕಳು ಹುಟ್ಟುತ್ತಾರೆ. ಅದರಲ್ಲಿ 2ನೇ ಮಗನೇ ಸುಬೀರ್ ಚಂಡೀಲಾ. ಆ ರೀತಿಯಾಗಿ ಆ 3 ಮಕ್ಕಳು ತಂದೆಯಿಂದ ಬಂದ ಬಿಸಿನೆಸ್ ಅನ್ನು ನೋಡಿಕೊಳ್ಳುತ್ತಾ ಲೈಫ್ ಅಲ್ಲಿ ಸೆಟ್ಲ್ ಆಗಿದ್ದರಿಂದ ತಂದೆ ತಾಯಿಗಳು ಒಬ್ಬೊಬ್ಬರಿಗೆ ಮದುವೆ ಮಾಡೋದಕ್ಕೆ ಶುರು ಮಾಡುತ್ತಾರೆ. ಆ ರೀತಿಯಾಗಿ ಮೊದಲನೇ ಮಗನಿಗೆ ಮದುವೆ ಮಾಡಿದಾಗ, ಇನ್ನು 2ನೇ ಮಗನಿಗೆ ಹುಡುಗಿಯನ್ನು ಹುಡುಕುವಾಗ ಜೆಸೆನಾ ಎಂಬ ಊರಿನಲ್ಲಿ ವೀಣಾ ಎಂಬ ಹುಡುಗಿ ಇದ್ದಾಳೆಂದು, ಆಕೆ ಇಂಟರ್ ವರೆಗೂ ಓದಿದ್ದಾಳೆಂದು, ಒಂದು ಕಡೆ ತಂದೆ ರಾಮ್ ಸಿಂಗ್ ಹಾಲಿನ ಕೇಂದ್ರವನ್ನ ರನ್ ಮಾಡುತ್ತಾ ಮತ್ತೊಂದು ಕಡೆ ವ್ಯವಸಾಯವನ್ನ ಮಾಡುತ್ತಾ ಒಂದು ಲೆವೆಲ್ಗೆ ಆರ್ಥಿಕವಾಗಿ ಚೆನ್ನಾಗಿದ್ದಾರೆ ಅಂತೇಳಿ, ಜೊತೆಗೆ ಆಕೆಗೆ ಒಬ್ಬ ಅಣ್ಣ ತಮ್ಮ ಇದ್ದಾರೆ ಎಂದು ತಿಳಿದುಕೊಳ್ಳುತ್ತಾರೆ. ಈ ರೀತಿಯಾಗಿ ಜಗದೀಶ್ ಬಗಿರಾ ದಂಪತಿಗಳಿಗೆ ವೀಣಾ ಕುಟುಂಬ ಇಷ್ಟವಾಗಿದ್ದರಿಂದ ತಮ್ಮ 2ನೇ ಮಗ ಸುಬೀರ್ಗೆ ವೀಣಾಳನ್ನು ಕೊಟ್ಟು ಮದುವೆ ಮಾಡುತ್ತಾರೆ. ಆ ರೀತಿಯಾಗಿ ಕೆಲವು ದಿನಗಳ ಕಾಲ ಗಂಡ ಹೆಂಡತಿ ಇಬ್ಬರು ಫರೀದಾಬಾದ್ ನಲ್ಲಿ ಇದ್ರೂ ದಿನಗಳು ಕಳೆದಂತೆ ಸುಬೀರ್ ತನ್ನ ಹೆಂಡತಿಯ ಊರಾಗಿರುವ ಜೆಸೆನಾದಲ್ಲಿ ಒಂದು ಲ್ಯಾಂಡ್ ಅನ್ನು ತೆಗೆದುಕೊಂಡು ಅಲ್ಲೇ ಒಂದು ದೊಡ್ಡ ಮನೆಯನ್ನ ಕಟ್ಟಿಕೊಂಡು ಸೆಟ್ಲ್ ಆಗುತ್ತಾನೆ. ಈ ರೀತಿಯಾಗಿ ವೀಣಾ ಪ್ರತಿದಿನ ತನ್ನ ತಂದೆ ಹಾಲಿನ ಡೈರಿಗೆ ಹೋಗಿ ಹಾಲನ್ನ ತೆಗೆದುಕೊಂಡು ಬರುತ್ತಿದ್ದಳು. ಒಂದೊಂದ್ ಸಾರಿ ತನ್ನ ಮಗಳು ಬರದೆ ಹೋದ್ರೆ ತನ್ನ ಚಿಕ್ಕ ಮಗನಾಗಿರುವ ವಿಷ್ಣು ಕೈಯಲ್ಲಿ ಹಾಲನ್ನ ಕಳಿಸಿಕೊಡುತ್ತಿದ್ದನು. ಈ ರೀತಿಯಾಗಿ ವೀಣಾ ಸುಬೀರ್ ಫ್ಯಾಮಿಲಿ ಹ್ಯಾಪಿಯಾಗಿ ಸಾಗುತ್ತಿರುವ ಸಮಯದಲ್ಲಿ ಒಂದು ದಿನ ವೀಣಾ ಸಾಯಂಕಾಲ 7 ಗಂಟೆಯಾದರೂ ಹಾಲನ್ನ ತೆಗೆದುಕೊಂಡು ಹೋಗುವುದಕ್ಕೆ ಬರದಿರುವ ಕಾರಣ ತಂದೆ ತನ್ನ ಚಿಕ್ಕ ಮಗನ ಕೈಯಲ್ಲಿ ಹಾಲನ್ನ ಕಳಿಸುತ್ತಾನೆ. ಇನ್ನು ಅವನು ಮನೆ ಹತ್ತಿರ ಹೋದಾಗ ಗೇಟ್ ಓಪನ್ ಆಗಿದ್ದರಿಂದ, ಲೈಟ್ ಎಲ್ಲ ಆಫ್ ಆಗಿದ್ದರಿಂದ ನಮ್ಮ ಅಕ್ಕ ಮಲಗಿರ್ಬೋದು ಅಂದ್ಕೊಂಡು ಮೇನ್ ಡೋರ್ ಅನ್ನು ಓಪನ್ ಮಾಡಲು ಪ್ರಯತ್ನ ಮಾಡಿದಾಗ ಆಗಾಗಲೇ ಅದು ಓಪನ್ ಆಗಿದ್ದರಿಂದ ಆಗ ಸ್ವಲ್ಪ ಡೌಟ್ ಬಂದು ಹೊರಗಡೆಯಿಂದಲೇ ಅಕ್ಕ ಅಂತ ಕೂಗ್ತಾ ಒಳಗಡೆ ಹೋಗುತ್ತಾನೆ. ಆಗ ನೇರವಾಗಿ ಕಿಚನ್ ಗೆ ಹೋದ ವಿಷ್ಣು ಅಲ್ಲಿ ಲೈಟ್ ಅನ್ನು ಆನ್ ಮಾಡಿದಾಗ ಒಂದೇ ಸಾರಿಗೆ ಶಾಕ್ ಆಗುತ್ತಾನೆ. ಏಕೆಂದ್ರೆ ಫ್ಲೋರ್ ಮೇಲೆ ರಕ್ತದ ಹನಿಗಳು ಇರುವುದನ್ನ ನೋಡಿ ನೇರವಾಗಿ ವೀಣಳ ಬೆಡ್ರೂಮ್ ಗೆ ಹೋಗಿ ಲೈಟ್ ಅನ್ನು ಆನ್ ಮಾಡಿ ನೋಡಿದಾಗ ವೀಣಾ ಮತ್ತು ಆಕೆ ಗಂಡನನ್ನ ಕೈ ಕಾಲು ಕಟ್ಟಿ ಹಾಕಿ ಅವರು ಕಿರುಚದಂತೆ ಬಾಯಲ್ಲಿ ಬಟ್ಟೆ ತುರುಕಿ ಅವರಿಬ್ಬರನ್ನು ಹತ್ಯೆ ಮಾಡಿರುತ್ತಾರೆ. ಇನ್ನು ಇದನ್ನ ನೋಡಿದ ವಿಷ್ಣು ಜೋರಾಗಿ ಕಿರುಚಿದ್ದರಿಂದ ಅಕ್ಕಪಕ್ಕದ ಮನೆಯವರೆಲ್ಲರೂ ಕೂಡ ಗುಂಪು ಸೇರುತ್ತಾರೆ. ಆಗ ವಿಷ್ಣು ಕೂಡ ತನ್ನ ತಂದೆ ತಾಯಿ ಮತ್ತು ಬಂಧುಗಳಿಗೆ ಇನ್ಫಾರ್ಮ್ ಮಾಡುತ್ತಾನೆ. ಇನ್ನು ಪಕ್ಕದ ಮನೆಯವರೇ ಪೊಲೀಸ್ನವರಿಗೆ ಇನ್ಫಾರ್ಮ್ ಮಾಡಿದಾಗ ಘಟನಾ ಸ್ಥಳಕ್ಕೆ ಬಂದ ಪೊಲೀಸ್ನವರು ಬಾಡಿಗಳನ್ನ ಪೋಸ್ಟ್ ಮಾರ್ಟಂಗೆ ಕಳಿಸಿ ಇನ್ವೆಸ್ಟಿಗೇಷನ್ ಅನ್ನು ಶುರು ಮಾಡುತ್ತಾರೆ. ಇನ್ನು ಅವರ ಮನೆಯಲ್ಲಿ ಬಂಗಾರ, ದುಡ್ಡು, ಮೊಬೈಲ್ಸ್, ಲ್ಯಾಪ್ಟಾಪ್ ಮಿಸ್ ಆಗಿದ್ದರಿಂದ ಯಾರೋ ಕಳ್ಳರು ಈ ರೀತಿ ಮಾಡಿರುತ್ತಾರೆ ಅಂದುಕೊಳ್ಳುತ್ತಾರೆ. ಆದ್ರೆ ಕಳ್ಳತನ ಮಾಡುವವರು ಈ ರೀತಿ ಮಾಡೋದಾದ್ರೆ ಇಷ್ಟೊಂದು ದಾರುಣವಾಗಿ ಹತ್ಯೆ ಮಾಡುವ ಪರಿಸ್ಥಿತಿ ಏನಿರುತ್ತೆ ಅಂತೇಳಿ, ಒಂದು ವೇಳೆ ಶತ್ರುಗಳೇ ಈ ರೀತಿ ಮಾಡಿರಬಹುದಾ ಅಂತೇಳಿ ಪೊಲೀಸರು 2 ಕಡೆಯಿಂದ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಶುರು ಮಾಡುತ್ತಾರೆ. ಆಗ ಮೊದಲಿಗೆ ಸಿಸಿ ಫುಟೇಜ್ ಗಳನ್ನ ಚೆಕ್ ಮಾಡಿದಾಗ ಮನೆಯಲ್ಲಿರುವ ಸಿಸಿ ಕ್ಯಾಮೆರಾಗಳನ್ನ ಒಡೆದಿರುವುದು ಮಾತ್ರವಲ್ಲದೆ ಫುಟೇಜ್ ಗಳನ್ನು ಕೂಡ ತೆಗೆದುಕೊಂಡು ಹೋಗಿದ್ದರಿಂದ ಪೊಲೀಸ್ನವರು ಏನು ಮಾಡಲಾಗದ ಪರಿಸ್ಥಿತಿಗೆ ಬೀಳುತ್ತಾರೆ. ಇನ್ನು ವೀಣಾ ಮನೆಯ ಸ್ವಲ್ಪ ದೂರದಲ್ಲಿ ಒಂದು ಸಿಸಿ ಕ್ಯಾಮೆರಾ ಇದ್ದಿದ್ದರಿಂದ ಅದನ್ನು ಚೆಕ್ ಮಾಡಿದಾಗ ಮಧ್ಯಾಹ್ನ 1 ಗಂಟೆಯ ಸಮಯದಲ್ಲಿ ವೀಣಾ ಮನೆಗೆ ಒಂದೇ ಸಾರಿಗೆ 4 ಮಂದಿ ವ್ಯಕ್ತಿಗಳು ಬೈಕ್ ಮೇಲೆ ಬಂದು ಪರಿಚಯ ಇರುವವರಂತೆ ಮಾಮೂಲಿಯಾಗಿ ವೀಣಾ ಮನೆಯ ಗೇಟ್ ಅನ್ನು ತೆಗೆದು ಒಳಗಡೆ ಬಂದಿರುತ್ತಾರೆ. ಆ ನಂತರ ಮಧ್ಯಾಹ್ನ 3 ಗಂಟೆಯ ಸಮಯದಲ್ಲಿ ಆ 4 ಮಂದಿ ವ್ಯಕ್ತಿಗಳು ಕೆಲವು ಬ್ಯಾಗ್ ಗಳನ್ನ ಹಿಡಿದುಕೊಂಡು ಹೊರಗಡೆ ಬಂದಿರುತ್ತಾರೆ. ಆಗ ಪೊಲೀಸ್ನವರು ಈ 4 ಮಂದಿ ಈ ಕೆಲಸವನ್ನ ಮಾಡಿರುತ್ತಾರೆ ಎಂದು ಅವರ ಬಗ್ಗೆ ಎನ್ಕ್ವೈರಿಯನ್ನ ಶುರು ಮಾಡುತ್ತಾರೆ. ಆ ನಂತರ ಗಂಡ ಹೆಂಡತಿಯ ಕಾಲ್ ಡೇಟಾವನ್ನ ಚೆಕ್ ಮಾಡಿದಾಗ ಅದರಲ್ಲಿ ಯಾವುದೇ ರೀತಿಯ ಕ್ಲೂ ಸಿಗುವುದಿಲ್ಲ. ಆ ನಂತರ ಫ್ಯಾಮಿಲಿ ಸದಸ್ಯರನ್ನ ಕರೆಸಿ ಸಿಸಿ ಫುಟೇಜ್ ನಲ್ಲಿ ಸಿಕ್ಕಿದಂತಹ ಫೋಟೋಗಳನ್ನ ತೋರಿಸಿದಾಗ ಅದರಲ್ಲಿ ಒಬ್ಬನು ವೀಣಾ ಅತ್ತಿಗೆಯಾಗಿರುವ ಮೌನಿಕಳ ಅಣ್ಣ ವಿಶ್ವಾಸ್ ಅಂತ ಗೊತ್ತಾಗಿದ್ದರಿಂದ ಸಂಬಂಧಿಕರೇ ಈ ರೀತಿಯಾಗಿ ಕ್ರೂರವಾಗಿ ಹತ್ಯೆ ಮಾಡುವ ಪರಿಸ್ಥಿತಿ ಏನಿತ್ತು ಅಂತೇಳಿ ವಿಶ್ವಾಸ್ ನನ್ನ ಹುಡುಕಿಕೊಂಡು ಅವರ ಮನೆಗೆ ಹೋದಾಗ ವಿಶ್ವಾಸ್ ಆಗಾಗಲೇ ಎಸ್ಕೇಪ್ ಆಗಿರುತ್ತಾನೆ. ಇನ್ನು 2 ದಿನಗಳ ಕಾಲ ಅವನನ್ನ ಹುಡುಕಾಡಿದ್ರು ಕೂಡ ಯಾವುದೇ ರೀತಿಯ ಕ್ಲೂ ಸಿಗದೇ ಇರುವ ಕಾರಣ ಅವನ ಫೋನ್ ನೆಟ್ವರ್ಕ್ ಆಧಾರದ ಮೇಲೆ ಹರಿಯಾಣದಲ್ಲಿರುವ ಅವನ ಫ್ರೆಂಡ್ ಮನೆಯಲ್ಲಿದ್ದಾನೆ ಅಂತೇಳಿ ಗೊತ್ತಾಗಿ ಪೊಲೀಸ್ನವರು ಅಲ್ಲಿಗೆ ಹೋಗಿ ಅವನನ್ನು ಅರೆಸ್ಟ್ ಮಾಡಿ ಎನ್ಕ್ವೈರಿಯನ್ನ ಶುರು ಮಾಡುತ್ತಾರೆ. ಇನ್ನು ವಿಶ್ವಾಸ್ ನನ್ಗೇನು ಗೊತ್ತಿಲ್ಲ, ನಾನು ಆ ಸಮಯದಲ್ಲಿ ಊರಲ್ಲಿ ಇರಲಿಲ್ಲ ಅಂತೇಳಿ ನಾಟಕ ಮಾಡಿದ್ರು ಕೂಡ ಸಿಸಿ ಫುಟೇಜ್ ಅನ್ನ ತೋರಿಸಿ ಪೊಲೀಸ್ನವರು ತಮ್ಮ ಸ್ಟೈಲ್ ಅಲ್ಲಿ ಎನ್ಕ್ವೈರಿ ಮಾಡಿದಾಗ ವಿಶ್ವಾಸ್ ಸತ್ಯ ಹೇಳುವುದಕ್ಕೆ ಶುರು ಮಾಡುತ್ತಾನೆ. ರಾಖಿ ಹಬ್ಬದ ದಿನ ರಾಖಿ ಕಟ್ಟಿಸಿಕೊಳ್ಳುವುದಕ್ಕೆ ನನ್ನ ತಂಗಿಯ ಮನೆಗೆ ಹೋದಾಗ ನನ್ನ ತಂಗಿ ಹೇಳಿದ ಒಂದೇ ಒಂದು ಮಾತಿನಿಂದ ಅವರಿಬ್ಬರನ್ನು ಕ್ರೂರವಾಗಿ ಹತ್ಯೆ ಮಾಡಿದೆ ಎಂದು ಹೇಳುತ್ತಾನೆ. ಆ ಮಾತನ್ನು ಕೇಳಿದ ಪೊಲೀಸರ ಜೊತೆ ಕುಟುಂಬ ಸದಸ್ಯರು ಕೂಡ ಶಾಕ್ ಆಗಿ ಹೋಗುತ್ತಾರೆ. ಸುಬೀರ್ ಚಂಡೀಲಾ ನನ್ನ ತಂಗಿಯ ಪ್ರೈವೇಟ್ ಫೋಟೋಸ್ ಮತ್ತು ವಿಡಿಯೋಗಳನ್ನ ಇಟ್ಟುಕೊಂಡು ಅವುಗಳ ಮೂಲಕ ಅವಳನ್ನ ಬ್ಲಾಕ್ ಮೇಲ್ ಮಾಡುತ್ತಾ ಅವಳನ್ನ ಲೈಂಗಿಕ
ಲೈಂಗಿಕವಾಗಿ ಬಳಸಿಕೊಳ್ಳುತ್ತಿದ್ದನು. ಇನ್ನು ಈ ವಿಷಯವನ್ನ ನನ್ನ ತಂಗಿ ನನಗೆ ಹೇಳಿದ್ದರಿಂದ ಅವರನ್ನ ಹತ್ಯೆ ಮಾಡಿದೆ ಅಂತೇಳಿ ವಿಶ್ವಾಸ್ ಅಳುತ್ತಾ ಹೇಳುತ್ತಾನೆ. ಆಗ ಪೊಲೀಸ್ನವರು ಶಾಕ್ ಆಗಿ ಸುಬೀರ್ ಚಂಡೀಲಗೂ ಮತ್ತು ಅವನ ವೈಫ್ ಅಣ್ಣನ ಹೆಂಡತಿಗೂ ಏನು ಸಂಬಂಧ ಅಂತ ಕೇಳಿದಾಗ ಆಕೆಯ ಪ್ರೈವೇಟ್ ಫೋಟೋಸ್ ಮತ್ತು ವಿಡಿಯೋಗಳು ಸುಬೀರ್ ಚಂಡೀಲ ಹತ್ರ ಹೇಗೆ ಬಂದವು ನನಗೆ ಗೊತ್ತಿಲ್ಲ, ನಾನು ಆಕೆಯನ್ನ ಕೇಳಲಿಲ್ಲ. ಕೋಪದಲ್ಲಿದ್ದ ನಾನು ಬಾರಲ್ಲಿ ಕೆಲಸ ಮಾಡುತ್ತಿದ್ದ ನನ್ನ 3 ಫ್ರೆಂಡ್ಸ್ ಗೆ ಕಾಲ್ ಮಾಡಿ ಒಂದು ಮನೆಯಲ್ಲಿ ಕಳ್ಳತನ ಮಾಡಿದ್ರೆ ತುಂಬಾ ಬಂಗಾರ ದುಡ್ಡು ಸಿಗುತ್ತೆ ಅಂತೇಳಿ ನೀವು ಲೈಫ್ ಅಲ್ಲಿ ಸೆಟ್ಲ್ ಆಗಬಹುದು ಅಂತೇಳಿ ಅವ್ರಿಗೆ ಆಸೆ ಹುಟ್ಟಿಸಿ ಅವರನ್ನ ಕರೆಸಿ ನನ್ನ ಬಳಿ ಇದ್ದ ಗನ್ ಅನ್ನ ತೆಗೆದುಕೊಂಡು ಅವತ್ತು ಸಂಡೇ ಆಗಿದ್ದರಿಂದ ಸುಬ್ಬೀರ್ ಫ್ಯಾಕ್ಟರಿಗೆ ಹೋಗದೆ ಮನೆಯಲ್ಲೇ ಇರ್ತಾನೆ ಅಂತೇಳಿ ಗೊತ್ತಾಗಿ ಅಲ್ಲಿಗೆ ಹೋದಾಗ ವೀಣಾ ನಮ್ಮನ್ನ ನೋಡಿ ಹಸ್ಬೆಂಡ್ ಮಲಗಿದ್ದಾರೆ, ಟೀ ತಗೊಂಡ್ ಬರ್ತೀನಿ ಕೂತ್ಕೊಳ್ಳಿ ಅಂತೇಳಿ ಒಳಗಡೆ ಹೋದಾಗ ಆಗ ಕಿಚನ್ ಗೆ ಇಬ್ಬರು, ರೂಮ್ ಗೆ ಇಬ್ಬರು ಹೋಗಿ ಅವರ ಕೈ ಕಾಲು ಕಟ್ಟಿ ಹಾಕಿ ಅವರು ಕಿರುಚದ ಹಾಗೆ ಬಾಯಲ್ಲಿ ಬಟ್ಟೆ ತುರುಗಿ ಕೈಯಲ್ಲಿರೋ ಗನ್ ತೋರಿಸಿ ಲಾಕರ್ ಕೀ ಮತ್ತು ದುಡ್ಡನ್ನ ಕೇಳಿದಾಗ ಆಗ ಭಯದಿಂದ ಎಲ್ಲವನ್ನು ತೋರಿಸಿದಾಗ 30 ಲಕ್ಷ ದುಡ್ಡನ್ನ, 1 ಕೆಜಿ ಬಂಗಾರವನ್ನ, ಲ್ಯಾಪ್ಟಾಪ್, ಮೊಬೈಲ್ಸ್ ಅನ್ನ ತಗೊಂಡು ಮನೆಯಿಂದ ಹೊರಗಡೆ ಬರುವಾಗ ಅವರಿಬ್ಬರನ್ನು ಶೂಟ್ ಮಾಡಿ ಬಂದ್ವಿ ಅಂತ ಹೇಳ್ತಾನೆ. ಆಗ ಅವರ ಪ್ಲಾನಿಂಗ್ ಮರ್ಡರ್ ಅನ್ನ ಕೇಳಿ ಪೊಲೀಸ್ನವರು ಶಾಕ್ ಆಗಿ ಹೋಗುತ್ತಾರೆ. ಆಗ ಪೊಲೀಸ್ನವರು ಅಸಲಿ ಘಟನೆ ಏನಾಗಿದೆ ಎಂದು ತಿಳಿದುಕೊಳ್ಳಬೇಕೆಂದು ವೀಣಳ ಅತ್ತಿಗೆ ಮೌನಿಕಳನ್ನ ಪೊಲೀಸ್ ಸ್ಟೇಷನ್ ಗೆ ಕರೆದುಕೊಂಡು ಬಂದು ಎನ್ಕ್ವೈರಿಯನ್ನ ಮಾಡಿದಾಗ ನನಗೆ ವೀಣಳ ಅಣ್ಣ ಬ್ರಹ್ಮಾಜಿ ಜೊತೆ ಮದುವೆ ಆದಾಗ ಬೇರೆ ಸಂಸಾರವನ್ನ ಮಾಡಿದೆವು. ಅದೇ ಸಮಯದಲ್ಲಿ ವೀಣಾಗೆ ಸುಬೀರ್ ಚಂಡೀಲ ಜೊತೆ ಮದುವೆ ಆಯಿತು. ಆಗ ಸುಬೀರ್ ಚಂಡೀಲ್ ಸ್ವಂತವಾಗಿ ಲಿಕ್ವಿಡ್ ಫ್ಯಾಕ್ಟರಿಯನ್ನ ಇಟ್ಟಿದ್ದರಿಂದ ಆ ಕೆಲಸಕ್ಕೆ ನನ್ನ ಹಸ್ಬೆಂಡ್ ಸಹಾಯ ಮಾಡುತ್ತಿದ್ದರು. ಆದ್ದರಿಂದ ಸುಬೀರ್ ಚಂಡೀಲ್ ನನ್ನ ಹಸ್ಬೆಂಡ್ ನನ್ನ ಮೀಟ್ ಮಾಡೋದಕ್ಕೆ ಆಗಾಗ ಮನೆಗೆ ಬರುತ್ತಿದ್ದನು. ಹೀಗೆ ಒಂದು ದಿನ ಮಧ್ಯಾಹ್ನ ಸುಬೀರ್ ಚಂಡೀಲ್ ನಮ್ಮ ಮನೆಗೆ ಬಂದಾಗ ಆಗ ನಾನು ಅಡಿಗೆ ಮಾಡಿದೆ, ಇಬ್ಬರು ಕುಳಿತುಕೊಂಡು ತಿಂದೆವು. ಆಗ ಕ್ಲೋಸ್ ಆಗಿ ಮಾತನಾಡುತ್ತಿರುವ ಸಮಯದಲ್ಲಿ ಸುಬೀರ್ ಚಂಡೀಲ್ ನೀನು ಅಂದ್ರೆ ನನಗೆ ತುಂಬಾ ಇಷ್ಟ, ನಿನ್ನನ್ನು ನೋಡುವುದಕ್ಕೋಸ್ಕರನೇ ಪ್ರತಿದಿನ ನಿಮ್ಮ ಮನೆಗೆ ಬರ್ತಾ ಇದೀನಿ ಅಂತ ತನ್ನ ಮನಸ್ಸಿನ ಮಾತನ್ನ ಹೇಳಿದ್ದರಿಂದ ದುಡ್ಡಿನಲ್ಲಿ ತುಂಬಾ ರಿಚ್ ಆಗಿರುವ ಸುಬೀರ್ ಚಂಡೀಲ ಮೇಲೆ ನನಗೂ ಕೂಡ ಮನಸ್ಸಾಗುತ್ತೆ. ಅಂದಿನಿಂದ ನಾವಿಬ್ಬರು ಕೂಡ ಲೈಂಗಿಕವಾಗಿ ಸೇರುವುದಕ್ಕೆ ಶುರು ಮಾಡಿದೆವು. ಆ ನಂತರ ಸುಬೀರ್ ಚಂಡೀಲ್ ನನಗೋಸ್ಕರನೇ ಜೆಸೇನದಲ್ಲಿ ಒಂದು ದೊಡ್ಡ ಮನೆಯನ್ನ ಕಟ್ಟಿಕೊಂಡು ಸೆಟ್ಲ್ ಆಗುತ್ತಾನೆ. ಆ ನಂತರ ಇಬ್ಬರು ಸಿಟಿಗೆ ಹೋಗುವ ನೆಪದಲ್ಲಿ ಒಂದು ಲಾಡ್ಜ್ಗೆ ಹೋಗಿ ಇಬ್ಬರು ಕೂಡ ಲೈಂಗಿಕವಾಗಿ ಸೇರುತ್ತಿದ್ದೆವು. ಅಷ್ಟೇ ಅಲ್ಲದೆ ನಾವಿಬ್ಬರು ಲೈಂಗಿಕವಾಗಿ ಸೇರುವ ಸಮಯದಲ್ಲಿ ಸುಬೀರ್ ಚಂಡೀಲ್ ತನ್ನ ಮೊಬೈಲ್ ನಲ್ಲಿ ರೆಕಾರ್ಡ್ ಮಾಡಿಕೊಂಡಿದ್ದನು. ಹೀಗೆ ಒಂದು ಸ್ಟೇಜ್ ವರೆಗೂ ಚೆನ್ನಾಗಿದ್ದ ನಾವು ಕೊನೆಗೆ ನನ್ನ ಹಸ್ಬೆಂಡ್ ಗೆ ಅನುಮಾನ ಬಂದಿದ್ದರಿಂದ ಇನ್ನು ಮುಂದೆ ಇದೆಲ್ಲ ಬೇಡ ಬಿಟ್ಬಿಡೋಣ ಅಂತ ಹೇಳಿದ್ರು ಕೂಡ ಸುಬೀರ್ ಚಂಡೀಲ್ ಕೇಳಲಿಲ್ಲ. ಒಂದ್ ವೇಳೆ ನೀನು ನಾನು ಹೇಳಿದ ಹಾಗೆ ಕೇಳದೆ ಹೋದ್ರೆ ನಿನ್ನ ಪ್ರೈವೇಟ್ ಫೋಟೋಸ್ ಮತ್ತು ವಿಡಿಯೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಬಿಡ್ತೀನಿ ಅಂತೇಳಿ ಬ್ಲಾಕ್ ಮೇಲ್ ಮಾಡೋದಕ್ಕೆ ಶುರು ಮಾಡ್ದ. ಆಗ ನನಗೆ ಬೇರೆ ದಾರಿ ಇಲ್ಲದೆ ಅವನು ಹೇಳಿದ ಹಾಗೆ ಕೇಳೋದಕ್ಕೆ ಶುರು ಮಾಡಿದೆ. ಹೀಗೆ ಒಂದು ಸಾರಿ ನನ್ನ ಹಸ್ಬೆಂಡ್ ಗೆ ವ್ಯಾಪಾರ ಮಾಡೋದಕ್ಕೋಸ್ಕರ 10 ಲಕ್ಷ ದುಡ್ಡು ಬೇಕಾಗಿತ್ತು. ಗೊತ್ತಿರುವವರು ಎಲ್ಲರನ್ನು ಕೇಳಿದಾಗ ಯಾರು ಕೂಡ ದುಡ್ಡು ಕೊಡಲಿಲ್ಲ. ಸುಬೀರ್ ಚಂಡೀಲ ಮತ್ತು ನನ್ನ ಮಧ್ಯೆ ಇರುವ ಕ್ಲೋಸ್ನೆಸ್ ನಿಂದ ಅವನನ್ನ ದುಡ್ಡು ಕೇಳಿದರೆ ಖಂಡಿತವಾಗಿ ಕೊಡ್ತಾನೆ ಅಂತೇಳಿ ಮೌನಿಕಾ ತನ್ನ ಗಂಡನನ್ನ ಕರೆದುಕೊಂಡು ಸುಬೀರ್ ಚಂಡೀಲ ಮನೆಗೆ ಹೋಗಿ ಆ ದುಡ್ಡನ್ನ ಕೇಳಿದಾಗ ವೀಣಾ ದುಡ್ಡು ಕೊಡುವುದಕ್ಕೆ ಸಿದ್ಧವಾಗಿದ್ರು. ಸುಬೀರ್ ಚಂಡೀಲ್ ಮಾತ್ರ ನನ್ನ ಹತ್ರ ದುಡ್ಡಿಲ್ಲ, ಯಾವಾಗಾದ್ರೂ ನೋಡೋಣ ಅಂತೇಳಿ ನೆಗ್ಲೆಕ್ಟ್ ಆಗಿ ಮಾತಾಡಿದ್ದರಿಂದ ನನಗೆ ಇಷ್ಟವಾಗಲಿಲ್ಲ. ನನ್ನನ್ನ ಎಲ್ಲಾ ರೀತಿಯಲ್ಲೂ ಕೂಡ ಬಳಸಿಕೊಂಡು ಅವಶ್ಯಕತೆ ಇದ್ದಾಗ ನನಗೆ ಸಹಾಯ ಮಾಡದಿರುವ ಕಾರಣ ನಾನು ಮಾನಸಿಕವಾಗಿ ಕುಗ್ಗಿ ಹೋದೆ. ಆಗ ಮೌನಿಕಾ ಸುಬೀರ್ ಚಂಡೀಲ ಹತ್ತಿರ ಇರುವ ಪ್ರೈವೇಟ್ ಫೋಟೋಸ್ ಮತ್ತು ವಿಡಿಯೋಗಳನ್ನ ವೀಣಾಗೆ ಹೇಳಿ ಡಿಲೀಟ್ ಮಾಡಿಸ್ಬೇಕು ಅಂತೇಳಿ ಅವಳ ಮನೆಗೆ ಹೋದಾಗ ನಡೆದ ಘಟನೆಯನ್ನೆಲ್ಲ ವೀಣಾಗೆ ಹೇಳಿ ನಿನ್ನ ಗಂಡ ನನ್ನ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾನೆ ಅಂತ ಹೇಳಿದಾಗ ವೀಣಾ ಮಾತ್ರ ನನ್ನ ಗಂಡ ದುಡ್ಡು ಕೊಟ್ಟಿಲ್ಲ, ಅದಕ್ಕೋಸ್ಕರ ನನ್ನ ಗಂಡನ ಮೇಲೆ ಆಪಾದನೆ ಹೊರಿಸ್ತಾ ಇದ್ದಾರೆ ಅಂತೇಳಿ ಮೌನಿಕಳನ್ನೇ ಚೆನ್ನಾಗಿ ಬೈದು ಅಲ್ಲಿಂದ ಕಳಿಸುತ್ತಾಳೆ. ಆಗ ಮೌನಿಕಗೆ ಅವರ ಮೇಲೆ ಕೋಪ ಬಂದ್ರು ಏನು ಮಾಡಲಾಗದೆ ಸುಮ್ಮನೆ ಇರುತ್ತಾಳೆ. ಹೀಗೆ ರಾಖಿ ಹಬ್ಬದ ದಿನ ಅವರ ಅಣ್ಣ ಮನೆಗೆ ಬಂದಾಗ ಸುಬೀರ್ ಚಂಡೀಲ್ ನನ್ನ ಪ್ರೈವೇಟ್ ಫೋಟೋಸ್ ಗಳನ್ನ ಇಟ್ಕೊಂಡು ನನ್ನ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾನೆ, ನೀನು ನಾನು ಹೇಳಿದ ಹಾಗೆ ಕೇಳದೆ ಇದ್ರೆ ಅವುಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂತೇಳಿ ಎದುರಿಸ್ತಾ ಇದ್ದಾನೆ. ಇದಕ್ಕೆ ಅವನ ಹೆಂಡತಿ ಕೂಡ ಸಪೋರ್ಟ್ ಮಾಡ್ತಾ ಇದ್ದಾಳೆ. ಇವುಗಳು ಏನಾದ್ರು ಸೋಷಿಯಲ್ ಮೀಡಿಯಾದಲ್ಲಿ ಅವರು ಅಪ್ಲೋಡ್ ಮಾಡಿದ್ರೆ ನಾನು ಬದುಕುದಿಲ್ಲ, ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತೇಳಿ ಅಳುವುದಕ್ಕೆ ಶುರು ಮಾಡ್ತಾಳೆ. ಆಗ ಆಕ್ರೋಶಕ್ಕೆ ಗುರಿಯಾದ ಅವರ ಅಣ್ಣ ಪ್ಲಾನ್ ಮಾಡಿ ಅವರಿಬ್ಬರ ಹತ್ಯೆಯನ್ನು ಮಾಡಿದನು ಎಂದು ಮೌನಿಕಾ ಪೊಲೀಸರ ಮುಂದೆ ಒಪ್ಪಿಕೊಳ್ಳುತ್ತಾಳೆ. ಆಗ ಈ ಘಟನೆ ಮೀಡಿಯಾಗಳಲ್ಲಿ ಪ್ರಸಾರವಾಗಿ ಎಲ್ಲ ಕಡೆ ವೈರಲ್ ಆಗುತ್ತೆ. ಆ ನಂತರ ಮೌನಿಕಾ ಮತ್ತು ಆಕೆಯ ಅಣ್ಣನ ಮೇಲೆ ಕೇಸನ್ನ ದಾಖಲು ಮಾಡಿ ನಂತರ ಅವರನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದಾಗ ಕೋರ್ಟ್ ಅವರಿಗೆ ಜೈಲು ಶಿಕ್ಷೆಯನ್ನು ವಿಧಿಸುತ್ತದೆ. ಸ್ನೇಹಿತರೆ, ಈ ಇನ್ಸಿಡೆಂಟ್ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರೆಯಬೇಡಿ. ಧನ್ಯವಾದಗಳು.